ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ಪುಟ್ಟದಾದ ತಂತ್ರನ ಹೇಳ್ಕೊಡ್ತಾ ಇದ್ದೀನಿ. ಅದೇನಪ್ಪ ತಂತ್ರ ಅಂದರೆ, ನೋಡಿ, ಯಾರಿಗೆ ಮದುವೆ ಆಗ್ತಾ ಇಲ್ಲ ಅಂತ ಬಯಸ್ತಾ ಇದ್ದೀರೋ, ಅದು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ಅಂಥವ್ರಿಗೆ ಈ ಪುಟ್ಟ ತಂತ್ರ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೋಡಿ, ಅದರಲ್ಲೂ ಇವತ್ತು ಪಂಚಮಿ ಇರೋದ್ರಿಂದ ನಿಮಗಿನ್ನೂ ಸಂಜೆ 6 ಗಂಟೆ ತನಕ ಸಮಯ ಇದೆ. ಅಂಥದ್ರಲ್ಲಿ ವಿಶೇಷ ಯೋಗದಲ್ಲಿ ಬಂದಿರೋ ಈ ಪಂಚಮಿನ ಸಮಯದಲ್ಲಿ, ಅದರಲ್ಲೂ ಚೈತ್ರ ಮಾಸದಲ್ಲಿ ಬಂದಿರೋ ಈ ಪಂಚಮಿ ದಿನ ನೀವು ಸಂಜೆ 6 ಗಂಟೆ ಒಳಗಡೆ ಒಂದು ಮಾವಿನ ಎಲೆನ ತಂದು, ನೋಡಿ, ಆ ಮಾವಿನ ಎಲೆ ಮೇಲೆ ನೀವು ನೋಡಿ ಅರಿಶಿಣದಿಂದ ನೀವು ಸ್ವಸ್ತಿಕ್ನ ಬರೀಬೇಕಾಗುತ್ತೆ. ನೋಡಿ, ಕಾಣಿಸ್ತಾ ಇದೆಯಾ? ನೋಡಿ, ಈ ರೀತಿ ನೀವು ಮಾವಿನ ಎಲೆಯಲ್ಲಿ ನೀವು ಒಂದು ಸ್ವಸ್ತಿಕ್ನ ಬರೀಬೇಕಾಗುತ್ತೆ. ಅದಾದಮೇಲೆ ನೀವು ಕುಂಕುಮದಿಂದನೂ ಕೂಡ ನೀವು ಸ್ವಸ್ತಿಕ್ನ ಬರೀಬೇಕಾಗುತ್ತೆ. ನೋಡಿ, ಈ ಸ್ವಸ್ತಿಕ್ನ ನೀವು ಬರೆದಿದ ನಂತರ ಏನು ಮಾಡಬೇಕು ಅಂದರೆ, ನೋಡಿ, ಅರಿಶಿಣದಿಂದ ಬರೆದಿರೋಂಥ ಸ್ವಸ್ತಿಕ್ ಮೇಲೆ ಕೆಂಪು ಕುಂಕುಮದ ಬೊಟ್ಟನ್ನ ಇಡಬೇಕಾಗುತ್ತೆ. ಆಮೇಲೆ ನೀವು ಕೆಂಪು ಕಲರ್ ಸ್ವಸ್ತಿಕ್ ಬರೆದಿರೋದ್ರ ಮೇಲೆ ನೀವು ಅರಿಶಿಣದಿಂದ ನೀವು ಬೊಟ್ಟನ್ನು ಇಡಬೇಕಾಗತ್ತೆ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ, ಮಧ್ಯದಲ್ಲಿ ಒಂದು ಸ್ವಲ್ಪ ಅಕ್ಕಿನ ನೀವು ಇಟ್ಬಿಟ್ಟು ನೀವು ಏನು ಮಾಡಬೇಕು ಅಂದರೆ, ಇವತ್ತಿನ ದಿನ ಸಂಜೆ ಒಳಗಡೆ ಅಕಸ್ಮಾತ್ ಇವತ್ತು ವಿಡಿಯೋ ನೋಡಿ ಲೇಟ್ ಆದೋವಂಥವರು ಕೂಡ ನೀವು ಮುಂದಿನ ದಿನಗಳಲ್ಲೂ ಕೂಡ ಮಾಡ್ಕೊಬೋದು. ಯಾವತ್ತು ಅಂದರೆ, ಮಂಗಳವಾರ ಮಾಡ್ಕೊಬೋದು, ಶುಕ್ರವಾರ ಮಾಡ್ಕೊಬೋದು, ಮತ್ತು ಬುಧವಾರ ಟೈಮ್ಗಳಲ್ಲೂ ಕೂಡ ಮಾಡ್ಕೊಬೋದು. ಯಾಕಂದರೆ ಈ ಒಂದು ತಿಂಗಳು, ಅದರಲ್ಲೂ ಈ ಚೈತ್ರ ನವರಾತ್ರಿ 1 ತಿಂಗಳುಗಳ ಕಾಲ ಪೂರ್ತಿ ನೀವು ಮಾಡ್ಕೊಡೋದ್ರಿಂದನೂ ಅನುಕೂಲ ಆಗುತ್ತೆ. ಯಾಕಂದರೆ ನೋಡಿ, ಈಗ ಮದುವೆ ಆಗದಿಲ್ಲ ಅಂತ ಹೆಣ್ಮಕ್ಳಿಗೆ ದುರ್ಗಾದೇವಿನ ನಾವು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಜಾತಕ ದೋಷಗಳಿಂದ ಮದುವೆ ವಿಳಂಬ ಆಗ್ತಾಯಿದ್ರೆ, ರಾಹುಕೇತುಗಳ ಕಾಟ ಇರ್ಬೋದು, ಶನಿ ಕಾಟಗಳಿರ್ಬೋದು, ಆ ರೀತಿ ಸಮಸ್ಯೆಗಳಿದ್ದಾಗ, ಅಂಗಾರಕ ಕುಜ ದೋಷಗಳಿದ್ದು ಮದುವೆ ಆಗ್ತಾ ಇಲ್ಲ ಅಂದವರು, ಅಕಸ್ಮಾತ್ ಗುರುಗ್ರಹದ ಅನುಗ್ರಹ ಇಲ್ಲ ಅಂತ ಬಯಸ್ತಿರೋ ಅಂಥವ್ರು ಖಂಡಿತವಾಗ್ಲೂ ಈ ಪುಟ್ಟ ತಂತ್ರನ ಮಾಡ್ಕೊಂಡಿದ್ದೆ ಆದರೆ ಅತಿ ಶೀಘ್ರವಾಗಿ ಮದುವೆ ಆಗುತ್ತೆ. ಅಕಸ್ಮಾತ್ ತಂದೆ ತಾಯಿಗಳು ಯಾರಾದರೂ ನೋಡ್ತಾ ಇದ್ದರೆ ಮಕ್ಕಳಿಗೆ ತಿಳಿಸಿ, ಈ ರೀತಿ ಪುಟ್ಟ ತಂತ್ರನ ನೀವು ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ದೋಷಗಳಿರಲಿ, ಜಾತಕ ದೋಷ ಇರ್ಬೋದು ಅಥವಾ ಯಾವುದೇ ರೀತಿ ಇದೇ ರೀತಿಗೆ ಮದುವೆ ನಿಂತೋಗ್ತಿದೆ, ನಮಗೆ ಮದುವೆ ಆಗ್ತಾ ಇಲ್ಲ ಅಂತ ಅನ್ನೋರು, ಯಾವುದೇ ರೀತಿ ದೋಷಗಳಿರೋರು ಕೂಡ ಈ ಮಾವಿನ ಎಲೆಯಲ್ಲಿ ಈ ರೀತಿ ಸ್ವಸ್ತಿಕ್ನ ಬಿಡಿಸಿ, ನೋಡಿ, ಈ ರೀತಿ ಕೆಂಪು ಕುಂಕುಮ ಮತ್ತು ಅರಿಶಿಣದಿಂದ ಹಿಂಗೆ ಬಿಡಿಸ್ಬಿಟ್ಟು ನೀವು ಇದನ್ನು ಬಿಡಿಸಿದ ನಂತರ ನೀವು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ. ಅದರಲ್ಲೂ ನಿಮಗೆ ಗಣಪತಿದು ಪ್ರಾರ್ಥನೆನ ನೀವು ಮಾಡಿಕೊಂಡು, ಅದರಲ್ಲೂ ಕುಲದೇವರದು ಪ್ರಾರ್ಥನೆ ಮಾಡಿಕೊಂಡು, ಇಷ್ಟ ದೇವರಾದಂತಹ ಗುರುರಾಯರನ್ನು ನೀವು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ. ಗುರುಗಳೇ, ನಮಗೆ ಅತಿ ಶೀಘ್ರವಾಗಿ ನನಗೆ ಮದುವೆ ಆಗೋಂಥ ಯೋಗನ ಕರುಣಿಸಿ. ಯಾಕಂದರೆ ಗುರುಗ್ರಹ ಇಲ್ದಲೇ ಇದ್ರೂ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಮದುವೆ ಆಗ್ತಾ ಇರಲ್ಲ, ಗಂಡು ಮಕ್ಳಿಗೂ ಸಹ ಮದುವೆ ಆಗ್ತಾ ಇರಲ್ಲ. ಅಂಥವರು ರಾಯರ ಹತ್ರ ನೀವು ಪ್ರಾರ್ಥನೆ ಮಾಡಿ ಇದನ್ನು ನೀವು ದೇವ್ರ ಮುಂದೆ ಒಂದು 10 ನಿಮಿಷ ಇಡುವಾಗ ಏನು ಹೇಳಬೇಕು ಅಂದರೆ, ನಿಮಗೆ ಯಾವೊಂದು ಉದ್ದೇಶಕ್ಕೆ ನಿಮಗೆ ಮದುವೆ ವಿಳಂಬ ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ದುಡ್ಡಿನ ಸಮಸ್ಯೆನಾ, ಅಥವಾ ನಿಮ್ಮಲ್ಲಿ ಯಾವ ಕೊರತೆ ಇದೆ ಅದನ್ನು ನೀವು ಹೇಳ್ಕೊಬೇಕಾಗುತ್ತೆ. ಯಾಕಂದರೆ ನಾನು ಕೊರತೆ ಅಂದಾಗ ಕೆಲವೊಂದು ಹೇಳ್ಕೊಬೋದು, ಕೆಲವೊಂದು ಹೇಳ್ಕೊಳಕ್ಕಾಗೋದಿಲ್ಲ. ನಿಮಗೆ ಯಾವ ರೀತಿಲಿ ಮದುವೆಗೆ ನಿಮ್ಮ ಮನೇಲಿ ಕಷ್ಟ ಆಗ್ತಿದೆ ಅದನ್ನು ನೀವು ಪ್ರತಿಯೊಂದೂ ನೀವು ಈ ಎಲೆಯ ಮುಂದೆ ನೀವು ಹೇಳ್ಕೊಂಡು, ಅದರಲ್ಲೂ ಗಣೇಶನ ಮುಂದೆ, ರಾಯರ ಮುಂದೆ, ದುರ್ಗಾದೇವಿ ಮುಂದೆ ನೀವು ಹೇಳ್ಕೊಂಡು, ತದನಂತರ ನೀವು ಏನು ಮಾಡಬೇಕು ಅಂದರೆ, ನಿಮ್ಮ ಕುಲದೇವ್ರ ಹತ್ರ ನೀವು ಪ್ರಾರ್ಥನೆ ಮಾಡಿದ ನಂತರ ನೀವು ಸಂಜೆ ನೀವು ಹೋಗಿ ಇದನ್ನು ಮಾಡಬೇಕು ಅಂದರೆ, ಇದನ್ನು ನೀವು ಒಂದು ಬೇವಿನ ಮರದ ಕೆಳಗಡೆ ತಗೊಂಡೋಗಿ ಇದನ್ನು ಇಟ್ಬಿಟ್ಟು ಬರಬೇಕು. ನೀವು ಈ ಎಲೆನ ಇಡುವಾಗ ನೀವು ಏನು ಮಾಡಬೇಕು ಅಂತಂದರೆ, ನೋಡಿ, ನಿಮ್ಮ ನಕ್ಷತ್ರ, ನಿಮ್ಮ ಗೋತ್ರ ಮತ್ತು ನಿಮ್ಮದು ಹುಟ್ಟಿದ್ದು ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ಹೆಸರು, ನಿಮಗೆ
ನಿಮ್ಮ ಗೋತ್ರ ಯಾವುದು, ನಿಮ್ಮ ಕುಲದೇವ್ರು ಯಾರು, ಇಷ್ಟ ದೇವ್ರು ಯಾವುದು, ಪ್ರತಿಯೊಂದನ್ನು ಎಲ್ಲನೂ ನೀವು ಈ ಎಲೆ ಮುಂದೆ ಹೇಳ್ಕೊಂಡು ಇದನ್ನು ನೀವು ಬೇವಿನ ಮರದ ಕೆಳಗಡೆ ಇಟ್ಟು ಬರೋದ್ರಿಂದ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಮದುವೆ ಆಗುತ್ತೆ. ನೋಡಿ, ಇವತ್ತಿನ ದಿನ ಮಾತ್ರನೇ ಮಾಡ್ಕೊಬೇಕು ಅಂತೇನಿಲ್ಲ, ಈ ತಿಂಗಳು ಪೂರ್ತಿನೂ ಮಾಡ್ಕೊಬೋದು, ಮುಂದಿನ ದಿನಗಳಲ್ಲೂ ಸಹ ನೀವು ಮಾಡ್ಕೊಬೋದು ಅಂತ ತಿಳಿಸ್ತೀನಿ. ನೋಡಿ ಸ್ನೇಹಿತರೆ, ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ನನಗೆ ಯಾರೋ ಒಬ್ಬರು ಹೇಳ್ಕೊಟ್ಟಿದ್ದಾರೆ, ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಮೇಲೆ ಇನ್ನೊಂದು, ಇದನ್ನು ಯಾವ ಸಮಯದಲ್ಲಾದ್ರೂ ಮಾಡ್ಬೋದು, ಆದರೆ ನಾನು ಹೇಳೋದು ಏನು ಅಂದರೆ ದುರ್ಗಾದೇವಿ ಮತ್ತು ಗಣೇಶನ ನಾವು ಪ್ರಾರ್ಥನೆ ಮಾಡುವಾಗ ಬೆಳಗ್ಗೆ ಮತ್ತು ಸಂಜೆ ವೇಳೆಯಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕೆಲಸ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ನೀವು ಮಠ ಮಧ್ಯಾಹ್ನಗಳಲ್ಲಿ ಯಾವುದೇ ಒಂದು ಕೆಲಸ ಮಾಡಿದ್ರು ಅದು ನಿಮಗೆ ಸಿದ್ಧಿ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೀನಿ. ಇಲ್ಲ ಇವತ್ತು ವಿಡಿಯೋ ನೋಡೋದು ಲೇಟ್ ಆದರೆ ನೀವು ನಾಳೆ ಕೂಡ ಮಾಡ್ಕೊಬೋದು, ಇಲ್ಲ ನಾಡಿದ್ದು ಮಾಡ್ಕೊಬೋದು. ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಅವತ್ತಿನ ದಿನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ವಿಶೇಷವಾದ ತಂತ್ರನ ಹೇಳ್ಕೊಡ್ತಾ ಇದ್ದೀನಿ. ಏನಪ್ಪ ಅದು ತಂತ್ರ ಅಂದರೆ, ನೋಡಿ, ಯಾರಿಗೆ ಮದುವೆ ಆಗ್ತಾ ಇಲ್ಲ ಅಂತ ಸಮಸ್ಯೆಲಿದ್ದೀರೋ ಅಂಥವ್ರಿಗೆ ಇದು ವಿಶೇಷವಾದ ಪುಟ್ಟ ತಂತ್ರ, ಬಟ್ ತುಂಬಾ ಪವರ್ಫುಲ್ಲು, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಏನಂತಂದರೆ ನೋಡಿ, ಇವತ್ತು ಪಂಚಮಿ ಆಗಿರೋದ್ರಿಂದ ನೀವು ಸಂಜೆ ಒಳಗಡೆ ನಿಮಗೆ ಯಾರು ಅತಿ ಶೀಘ್ರವಾಗಿ ಮದುವೆ ಆಗಬೇಕು ಅಂತ ಬಯಸ್ತಾ ಇದ್ದೀರೋ ಅಂಥವರು ಖಂಡಿತವಾಗ್ಲೂ ಈ ತಂತ್ರನ ಮಾಡ್ಕೊಳ್ಳಿ. ಯಾಕಂದರೆ ಜಾತಕದಲ್ಲಿ ಏನಾದರೂ ದೋಷಗಳಿದ್ದರೆ, ಸಾಡೆ ಸಾತಿ ದೋಷಗಳು, ನವಗ್ರಹ ದೋಷಗಳು ಅಥವಾ ರಾಹುಕೇತುಗಳ ದೋಷಗಳಿಂದ ಮದುವೆ ವಿಳಂಬ ಆಗ್ತಾ ಇದೆ ಅಂತ ಅಂದರೆ ಖಂಡಿತವಾಗ್ಲೂ ನೀವು ಏನು ಮಾಡಬೇಕು ಅಂತಂದರೆ, ಅಥವಾ ಎರಡನೇ ಮದುವೆ ಆಗಬೇಕು ಅಂತಲೂ ಬಯಸೋವಂಥವ್ರು, ಅಥವಾ ಮೊದಲೇ ಮದುವೆ ಆಗಿ ಹೆಂಡತಿ ತೀರೋಗಿದ್ರೆ ಅವರು ಸಹ ಮದುವೆ ಆಗಬೇಕು ಅಂತ ಬಯಸೋವಂಥವ್ರು, ಅಥವಾ ಮೊದಲನೇ ಗಂಡ ತೀರೋಗಿದ್ದು ಎರಡನೇ ಮದುವೆ ಆಗಬೇಕು ಅಂತ ಬಯಸ್ತಿರೋಂಥ ಹೆಣ್ಮಕ್ಳು ಕೂಡ ಈ ಪುಟ್ಟ ತಂತ್ರನ ಮಾಡ್ಕೊಬೋದು. ಯಾಕಂದರೆ ಕಾಲಸರ್ಪ ದೋಷಗಳು ಮತ್ತು ಶನಿ ದೋಷಗಳಿಂದ ಅರ್ಧಂಬರ್ಧ ವಿವಾಹದಲ್ಲಿ ಸುಖ ಸಾಂಪತ್ಯ ಇರೋದಿಲ್ಲ.